ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡುವುದೇ ಅಂತ. ಇವತ್ತಿನ ಒಂದು ವಿಡಿಯೋ ಮೂಲಕ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ದೊಡ್ಡ ಕಂಪನಿ ಅಂತ ಹೇಳ್ಬೋದು, ರಿಲಯನ್ಸ್ ಇಂಡಸ್ಟ್ರಿ. ಈ ಒಂದು ಕಂಪನಿಯ ರಿಲೇಟೆಡ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಬೇಸಿಕಲಿ ಈ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಓವರ್ ಆಲ್ ಈ ಕಂಪನಿಯ ಒಂದು ಬೇಸಿಕ್ ಡೀಟೇಲ್ಸ್ಗಳನ್ನು ಈ ಒಂದು ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತ ಅಂದರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಅಂತ ಹೇಳ್ಕೊಂಡು 1966ರಲ್ಲಿ ಧೀರುಭಾಯ್ ಅಂಬಾನಿಯವರು ಆಸ್ ಅ ಒಂದು ಪಾಲಿಸ್ಟರ್ ಮೇಕಿಂಗ್ ಕಂಪನಿಯಾಗಿ ಸ್ಟಾರ್ಟ್ ಮಾಡ್ತಾರೆ ರಿಲಯನ್ಸ್ ಇಂಡಸ್ಟ್ರಿನ. ಅದಾದಮೇಲೆ 1973ರಲ್ಲಿ ಇದು ರಿಲಯನ್ಸ್ ಇಂಡಸ್ಟ್ರಿ ಅಂತ ಕರೆಸ್ಕೊಳ್ಳುತ್ತೆ. 1977ರಲ್ಲಿ ಇವರು IPOನ ಅಪ್ಲೈ ಮಾಡ್ತಾರೆ. ಸೊ ಪಬ್ಲಿಕ್ಕಿಗೆ ಇವರು ಶೇರ್ಸ್ಗಳನ್ನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇವರ ಒಂದು ಸ್ಟಾಕನ್ನು ಲಿಸ್ಟ್ ಮಾಡ್ತಾರೆ. ಇನಿಷಿಯಲ್ಲು ಟೆಕ್ಸ್ಟೈಲ್ ಬ್ರ್ಯಾಂಡ್ ಆಗಿರತಕ್ಕಂತಹ ವಿಮಲ್ ಅನ್ನೋ ಒಂದು ಬ್ರ್ಯಾಂಡ್ನ ಇಟ್ಕೊಂಡು ಓವರ್ ಆಲ್ ಟೆಕ್ಸ್ಟೈಲ್ ರಿಲೇಟೆಡ್ ಕೆಲಸ ಮಾಡ್ತಕ್ಕಂತಹ ಕಂಪನಿ. ಅದಾದಮೇಲೆ ಇವತ್ತಿನ ಮಟ್ಟಿಗೆ ಬೇರೆ ಬೇರೆ ಇಂಡಸ್ಟ್ರೀಸ್ಗಳನ್ನು ಕೂಡ ಈ ಒಂದು ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ. 2002ರಲ್ಲಿ ಧೀರುಭಾಯ್ ಅಂಬಾನಿ ಅವರು ತೀರ್ಕೊಳ್ತಾರೆ. ಅದಾದಮೇಲೆ ಸ್ವಲ್ಪ ಮ್ಯಾನೇಜ್ಮೆಂಟಲ್ಲಿ ಕಾನ್ಫ್ಲಿಕ್ಟ್ಸ್ಗಳು ಬರುತ್ತೆ. ಬಿಕಾಸ್ ಇವರು ಅಣ್ಣ ತಮ್ಮ ಇಬ್ಬರು ಇರೋದ್ರಿಂದ ಸುಮಾರು ಇಶ್ಯೂಸ್ಗಳು ಇವರ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಬರುತ್ತೆ. ಬಿಕಾಸ್ ನೆಕ್ಸ್ಟ್ ಯಾರು ಇದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋ ಕ್ಲಾರಿಟಿ ಯಾರಿಗೂ ಇರಲ್ಲ ಆ ಟೈಮಲ್ಲಿ. ಆದರೆ 2005ರಲ್ಲಿ ಇವರ ತಾಯಿ ಏನಿದಾರೋ ಓವರಾಲ್ ಅನಿಲ್ ಅಂಬಾನಿ ಹಾಗೆ ಮುಖೇಶ್ ಅಂಬಾನಿ ಇಬ್ಬರು ಮಕ್ಕಳು ಇವರಿಗೆ. ಸೊ ಇವ್ರಿಗೆ ಬೇರೆ ಬೇರೆ ಒಂದು ಬಿಸ್ನೆಸ್ಗಳನ್ನ ಹಂಚ್ತಾರೆ. ಸೊ ಈ ಬಿಸ್ನೆಸ್ನ ನೀನು ನೋಡ್ಕೊಳಪ್ಪ, ಈ ಒಂದು ಬಿಸ್ನೆಸ್ನ ನೀನು ನೋಡ್ಕೊ ಅಂತ ಹೇಳ್ಕೊಂಡು ದೊಡ್ಡ ಮಗನಿಗೆ ಅಂದರೆ ಮುಖೇಶ್ ಅಂಬಾನಿ ಅವರಿಗೆ ಮೇಜರ್ ಬಿಸ್ನೆಸ್ಗಳಾಗಿರ್ತಕ್ಕಂಥ RIL IPCL ಬಿಸ್ನೆಸ್ಗಳು ಅಂದರೆ ಮುಂಚೆಯಿಂದ ನಡೆಸ್ಕೊಂಡು ಬಂದಂತಹ ಒಂದು ಬಿಸ್ನೆಸ್ಸನ್ನು ದೊಡ್ಡ ಮಗನಿಗೆ ಕೊಡ್ತಾರೆ. ಎರಡನೇ ಒಂದು ಬಿಸ್ನೆಸ್ ಏನಿದೆಯೋ ಅಂದರೆ ನ್ಯೂ ಮಾಡರ್ನ್ ಕೈಂಡ್ ಆಫ್ ಒಂದು ಬಿಸ್ನೆಸ್ಗಳು ಏನಿತ್ತು, ಟೆಲಿಕಾಮ್ ಇಂಡಸ್ಟ್ರಿ, ಈ ಥರದ ಇಂಡಸ್ಟ್ರೀಸ್ಗಳನ್ನೆಲ್ಲ ಅನಿಲ್ ಅಂಬಾನಿ ಏನು ಎರಡನೇ ಮಗ ಇದ್ರು ಅವ್ರಿಗೆ ಹಂಚ್ತಾರೆ. ಸೊ ಓವರ್ ಆಲ್ 2005ರಲ್ಲಿ ಈ ಒಂದು ಕ್ಲಾರಿಟಿ ಬರುತ್ತೆ. ಹಾಗೇನಪ್ಪ ಅಂದರೆ ಇವರಿಬ್ಬರಲ್ಲೂ ಒಂದು ಡಿಸ್ಕಷನ್ ನಡೆದಿರುತ್ತೆ ಅಥವಾ ಒಂದು ಅಗ್ರಿಮೆಂಟ್ ಆಗುತ್ತೆ ಆ ಒಂದು ಸಮಯದಲ್ಲಿ. ನನ್ನ ಬಿಸ್ನೆಸ್ಗೆ ನೀನು ಬರೋಂಗಿಲ್ಲ, ನಿನ್ನ ಬಿಸ್ನೆಸ್ಗೆ ನಾನು ಬರೋಂಗಿಲ್ಲ ಅಂತ ಹೇಳ್ಕೊಂಡು. ಬಟ್ 2010ರಲ್ಲಿ ಆ ಒಂದು ಅಗ್ರಿಮೆಂಟು ಕ್ಲೋಸ್ ಆಗುತ್ತೆ. ಸೊ ಓವರ್ ಆಲ್ ಇವತ್ತಿನ ಮಟ್ಟಿಗೆ ರಿಲಯನ್ಸ್ ಇನ್ಫ್ಯಾಕ್ಟ್ ಈ ಒಂದು RIL ಏನಿದೆಯೋ ಜಿಯೋದಿಂದ ಕೂಡ ತನ್ನ ಒಂದು ಇಂಡಸ್ಟ್ರಿನ ಟೆಲಿಕಾಮ್ ಇಂಡಸ್ಟ್ರೀಸ್ಗೂ ತುಂಬ ದೊಡ್ಡ ಮಟ್ಟಿಗೆ ಒಂದು ರೆವಲ್ಯೂಷನರಿಯಾಗಿ ಬಂದಿರತಕ್ಕಂಥದ್ದು ನಾವೆಲ್ಲರೂ ಇತ್ತೀಚೆಗೆ ನೋಡಿರ್ತಕ್ಕಂಥದ್ದಾಗಿರುತ್ತೆ. ಸೊ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಓವರ್ ಆಲ್ ಆಪರೇಟಿಂಗ್ ಸೆಗ್ಮೆಂಟ್ಸ್ಗಳು ಯಾವ್ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು, ಮೇಜರ್ ಆಗಿ 5 ಆಪರೇಟಿಂಗ್ ಸೆಗ್ಮೆಂಟ್ಸ್ಗಳು ಇವತ್ತಿನ ಮಟ್ಟಿಗೆ RIL ಕಂಪನಿದಾಗಿರುತ್ತೆ. ಅದರಲ್ಲಿ ರಿಟೇಲ್ ಇಂಡಸ್ಟ್ರೀಸ್ ಇರ್ಬೋದು, ಡಿಜಿಟಲ್ ಸರ್ವಿಸಸ್ ಇರ್ಬೋದು, ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್, ಆಯಿಲ್ ಟು ಕೆಮಿಕಲ್ ಹಾಗೆ ಆಯಿಲ್ ಆ್ಯಂಡ್ ಗ್ಯಾಸ್ ENP ಅಂತ ಹೇಳ್ಕೊಂಡು ಇವಾಗ ಒಂದೊಂದೇ ಸೆಗ್ಮೆಂಟ್ನ ಅರ್ಥ ಮಾಡ್ಕೊಂಡು ಹೋಗೋಣ. ಮೊದಲನೇದಾಗಿ ಮೇಜರ್ ಸೆಗ್ಮೆಂಟ್ ಬಂದು ಇವ್ರದ್ದು ಆಯಿಲ್ ಟು ಕೆಮಿಕಲ್ಸ್. ಓವರ್ ಆಲ್ 59% ರೆವಿನ್ಯೂ ಏನಿದೆಯೋ ರಿಲಯನ್ಸ್ ಇವತ್ತಿನ ಮಟ್ಟಿಗೆ ಈ ಒಂದು ಸೆಗ್ಮೆಂಟ್ ಇಂದ ಬರ್ತಕ್ಕಂಥದ್ದಾಗಿರುತ್ತೆ. ಇದೇ ವರ್ಷ ಫಿನಾನ್ಷಿಯಲ್ 2021 ಪ್ರಕಾರ ನೋಡೋದಾದ್ರೆ ಸುಮಾರು 3.2 lakh crores ನಷ್ಟು ರೆವಿನ್ಯೂನ ಓವರ್ ಆಲ್ ಈ ಒಂದು ಸೆಗ್ಮೆಂಟ್ ಇಂದ ತೋರಿಸುತ್ತೆ ರಿಲಯನ್ಸ್, ವಿಚ್ ಇಸ್ 59%. ಸೊ ಬೇಸಿಕಲಿ ಈ ಸೆಗ್ಮೆಂಟ್ ಅಲ್ಲಿ ಕಂಪನಿ ಪೆಟ್ರೋಕೆಮಿಕಲ್ಸ್ ರಿಲೇಟೆಡ್ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಸೊ ಬೇಸಿಕಲಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಯಿಲ್ ಇರಬಹುದು, ಪಾಲಿಮರ್ಸ್, ಪಾಲಿಯಿಸ್ಟರ್ಸ್, ಎಲಾಸ್ಟೋಮರ್ಸ್, ಸೊ ಈ ರೀತಿ ಡೆರಿವೇಟಿವ್ ಪ್ರಾಡಕ್ಟ್ಸ್ ಗಳೇನಿದೆಯೋ ಈ ಒಂದು ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್ ರಿಲೇಟೆಡ್ ಕೆಲಸಗಳನ್ನ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರುತ್ತೆ. ಹಾಗೆ ಇವತ್ತಿನ ದಿನಕ್ಕೆ ನೋಡೋದಾದ್ರೆ ಜಮ್ನಗರದಲ್ಲಿ ಇವ್ರದ್ದು ಒಂದು ಓವರ್ ಆಲ್ ಒಂದು ದೊಡ್ಡ ಆಯಿಲ್ ಇಂಡಸ್ಟ್ರಿ, ಆಯಿಲ್ ರಿಫೈನರಿ ಇಂಡಸ್ಟ್ರಿ ಇದೆ. ವರ್ಲ್ಡ್ ಅಲ್ಲೇ ತುಂಬಾ ದೊಡ್ಡ ಒಂದು ಆಯಿಲ್ ರಿಫೈನರಿ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇದು ಜಮ್ನಗರಲ್ಲಿ ಇವತ್ತಿನ ಮಟ್ಟಿಗೆ ಲೊಕೇಟ್ ಆಗಿರುತ್ತೆ ಈ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್. ಸೊ ಈ ಸೆಗ್ಮೆಂಟ್ ಅಲ್ಲಿ 51:49 ಫ್ಯೂಲ್ ರಿಟೇಲಿಂಗ್ ಇರುತ್ತೆ. JV ಈ ಒಂದು ಬ್ರಿಟಿಷ್ ಪೆಟ್ರೋಲಿಯಂ ಬ್ರ್ಯಾಂಡ್ ಅಂಡರಲ್ಲಿ ವರ್ಕ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಜಿಯೋ BP ಬ್ರ್ಯಾಂಡ್ ನೇಮ್ ಆಗಿರುತ್ತೆ ಇದ್ರದ್ದು. ಹಾಗೆ ಸುಮಾರು 1419 ಔಟ್ಲೆಟ್ಸ್ ಗಳಿರುತ್ತೆ ಇವತ್ತಿನ ಮಟ್ಟಿಗೆ ಈ ಒಂದು ಪರ್ಟಿಕ್ಯುಲರ್ ರಿಟೇಲ್ ಔಟ್ಲೆಟ್ಸ್ ಗಳು ಅಂತ ನೋಡೋದಾದ್ರೆ. ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ ಸುಮಾರು 5500 ಔಟ್ಲೆಟ್ಸ್ ಗಳಿಗೆ ಎಕ್ಸ್ಪ್ಯಾಂಡ್ ಮಾಡಬೇಕಿದೆ ಅನ್ನೋ ಒಂದು ಪ್ಲಾನ್ ಅನ್ನು ಕೂಡ ಕಂಪನಿ ಇವತ್ತಿನ ಮಟ್ಟಿಗೆ ಇಟ್ಕೊಂಡಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂತಹ ಮೇಜರ್ ಸೆಗ್ಮೆಂಟ್ ಈ ಕಂಪನಿದು ಆರ್ಗನೈಸ್ಡ್ ರಿಟೇಲ್ ಇಂಡಸ್ಟ್ರೀಸ್. ತುಂಬಾ ಒಂದು ಸೌಂಡ್ ಮಾಡಿರ್ತಕ್ಕಂತಹ ಇಂಡಸ್ಟ್ರಿ ಇವತ್ತಿನ ಮಟ್ಟಿಗೆ. ಇದು ರೆವಿನ್ಯೂ ಪ್ರಕಾರ ನೋಡೋದಾದ್ರೆ ಈ ಕಂಪನಿಯಲ್ಲಿ ಎರಡನೇ ಒಂದು ಬಿಗ್ಗೆಸ್ಟ್ ಪೊಸಿಷನ್ ನ ಹೊಂದ್ಕೊಳ್ಳುತ್ತೆ. ಬಿಕಾಸ್ ಇದು ಈ ಒಂದು ರೀಸೆಂಟ್ ದಿನಗಳ ಪ್ರಕಾರ ನೋಡೋದಾದ್ರೆ ಸುಮಾರು 1.5 ಕೋಟಿ ಲಕ್ಷದಷ್ಟು ಒಂದು ರೆವಿನ್ಯೂ ಅನ್ನ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇಂದ ರಿಲಯನ್ಸ್ ಇಂಡಸ್ಟ್ರೀಸ್ ತೋರಿಸಿರುತ್ತೆ. ಹಾಗೆ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಅಂತ ನೋಡೋದಾದ್ರೆ ಬಿಗ್ಗೆಸ್ಟ್ ರಿಟೇಲ್ ಚೈನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇವರ ಒಂದು ಔಟ್ಲೆಟ್ಸ್ ಗಳು ಏನಿದೆಯೋ ಸುಮಾರು ಔಟ್ಲೆಟ್ಸ್ ಗಳು ನಾವೆಲ್ಲ ವಿಸಿಟ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ, ತುಂಬಾ ಜಾಸ್ತಿ ಇರುತ್ತೆ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ. 12,711 ರಿಟೇಲ್ ಸ್ಟೋರ್ಸ್ ಗಳು 7,000 ಸಿಟೀಸ್ ಗಳಲ್ಲಿ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ಲೊಕೇಟ್ ಆಗಿರುತ್ತೆ. ಸುಮಾರು 156 ಮಿಲಿಯನ್ಸ್ ನಷ್ಟು ಕಸ್ಟಮರ್ ಬೇಸ್ ಇವತ್ತಿನ ಮಟ್ಟಿಗೆ ಈ ಕಂಪನಿದಾಗಿರುತ್ತೆ. ಸೊ ಈ ಸೆಗ್ಮೆಂಟ್ ಅಲ್ಲಿ ಕಂಪನಿ ಬೇರೆ ಬೇರೆ ರೀತಿಯಾದಂತಹ ಮಾಡೆಲ್ಸ್ ಗಳಲ್ಲಿ ವರ್ಕ್ ಮಾಡ್ತಾ ಇದೆ. ಬೇಸಿಕಲಿ ಆನ್ಲೈನ್ ಆಫ್ಲೈನ್ ಎರಡೂ ಮಾಡೆಲ್ಸ್ ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಮೇನ್ ಆಗಿ 3 ಒಂದು ಸೆಗ್ಮೆಂಟ್ಸ್ ಮೂಲಕ ಅಥವಾ 3 ಚಾನೆಲ್ಸ್ ಮೂಲಕ ಈ ಒಂದು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಕಂಪನಿ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ರಿಲಯನ್ಸ್ ಡಿಜಿಟಲ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ ಗಳನ್ನ ಮಾರ್ತಕ್ಕಂತಹ ಒಂದು ಔಟ್ಲೆಟ್ಸ್ ಆಗಿರುತ್ತೆ. ನಾವೆಲ್ಲ ನೋಡೇ ಇರ್ತೀವಿ ದೊಡ್ಡ ದೊಡ್ಡ ಸಿಟೀಸ್ ಗಳಲ್ಲಿ ಈ ಒಂದು ಔಟ್ಲೆಟ್ಸ್ ಗಳು ಸಿಗುತ್ತೆ ನಮಗೆ ರಿಲಯನ್ಸ್ ಡಿಜಿಟಲ್ ಅಂತ ಹೇಳ್ಕೊಂಡು. ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಅತಿ
ದೊಡ್ಡ ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ಸ್ಗಳು ಅಂತ ಹೇಳ್ಬೋದು. ಸುಮಾರು 8600 ಸ್ಟೋರ್ಸ್ಗಳು ಈ ಒಂದು ರಿಲಯನ್ಸ್ ಡಿಜಿಟಲ್ ಸ್ಟೋರ್ಸ್ಗಳು ಇವತ್ತಿನ ಮಟ್ಟಿಗೆ ಕಾಣ್ಲಿಕ್ಕೆ ಸಿಗುತ್ತೆ ನಮಗೆ. ಅಷ್ಟೇ ಅಲ್ಲ, 300ಕ್ಕಿಂತ ಜಾಸ್ತಿ ನ್ಯಾಷನಲ್ ಆಗಿ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ ಬ್ರಾಂಡ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಈ ಒಂದು ಸ್ಟೋರ್ಸ್ ಗಳ ಮೂಲಕ ಸೆಲ್ ಮಾಡ್ತಾ ಇರುತ್ತೆ ರಿಲಯನ್ಸ್. ಬಿಪಿಎಲ್ ಹಾಗೆ ಕೆಲ್ವಿನೇಟರ್ ಗೆ ಸೇರಿರತಕ್ಕಂತ ಇನ್ಹೌಸ್ ಬ್ರಾಂಡ್ ಗಳನ್ನು ಕೂಡ ಈ ಒಂದು ಸ್ಟೋರ್ಸ್ ಗಳ ಮೂಲಕ ಸೆಲ್ ಮಾಡ್ತಾ ಇರುತ್ತೆ ರಿಲಯನ್ಸ್. ನೆಕ್ಸ್ಟ್ ಬರ್ತಕ್ಕಂತಹ ಸೆಗ್ಮೆಂಟ್ ಇದರಲ್ಲಿ ರಿಲಯನ್ಸ್ ಟ್ರೆಂಡ್ಸ್, ಜುವೆಲ್ಸ್, ಆಮ್ಲೇಸ್, ಅರ್ಬನ್ ಲ್ಯಾಡರ್, ಎಜಿಯೋ ಹಾಗೆ ಜಿವಾಮೇಸ್ ರಿಟೇಲ್ ಸೆಗ್ಮೆಂಟೇ, ಬಟ್ ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ನ ಕಾನ್ಸಂಟ್ರೇಷನ್ ಮಾಡ್ತಕ್ಕಂತಹ ಒಂದು ಸೆಗ್ಮೆಂಟ್ ಆಗಿರುತ್ತೆ. ಬೇರೆ ಬೇರೆ ಬ್ರಾಂಡ್ಗಳು ಬೇರೆ ಬೇರೆ ಒಂದು ಸ್ಟೋರ್ಸ್ ಗಳ ಮೂಲಕ ಈ ಒಂದು ಸೆಗ್ಮೆಂಟ್ ನ ಟಾರ್ಗೆಟ್ ಮಾಡ್ತಾ ಇದೆ ರಿಲಯನ್ಸ್ ಇವತ್ತಿನ ಮಟ್ಟಿಗೆ. ಸುಮಾರು 2850 ಸ್ಟೋರ್ಸ್ ಗಳಷ್ಟು ಹೊಂದಿರುತ್ತೆ ಇವತ್ತಿನ ಮಟ್ಟಿಗೆ ಈ ಒಂದು ಚಾನಲ್ ಅಲ್ಲಿ. 850 ಸಿಟೀಸ್ ಗಳಲ್ಲೂ ಈ ಒಂದು ಸ್ಟೋರ್ಸ್ ಗಳು ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ ಈ ಒಂದು ಡಿಫರೆಂಟ್ ಸೆಗ್ಮೆಂಟ್ ಗಳಲ್ಲಿ. ಸೊ ರಿಲಯನ್ಸ್ ಟ್ರೆಂಡ್ ಸ್ಟೋರ್ಸ್ ಗಳು ಏನಿದೆಯೋ ಆಫ್ಲೈನ್ ಸ್ಟೋರ್ಸ್ ಗಳು, ಅಂದ್ರೆ ಡೈರೆಕ್ಟ್ ಆಗಿ ಜನಗಳಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು ಬಟ್ಟೆಗಳನ್ನ. ಹಾಗೆ ಎಜಿಯೋ ಅನ್ನೋದು ಆನ್ಲೈನ್ ಒಂದು ಬ್ರ್ಯಾಂಡ್ ಆಗಿರುತ್ತೆ. ಸೊ ಬೇಸಿಕಲಿ ಇದರಿಂದ ಜನಗಳು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಬಟ್ಟೆಗಳನ್ನ, ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ತರಿಸ್ಕೊಳ್ಬಹುದಾಗಿರುತ್ತೆ ಇವತ್ತಿನ ಮಟ್ಟಿಗೆ. ನೆಕ್ಸ್ಟ್ ಬರ್ತದ್ದು ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಫಾರ್ಮಾ ರಿಟೇಲ್. ಸೊ ಹೆಸರು ಹೇಳೋ ಪ್ರಕಾರನೇ ಫಾರ್ಮಾಸಿಟಿಕಲ್ ಸ್ಟೋರ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಸುಮಾರು 114 ಫಿಸಿಕಲ್ ಸ್ಟೋರ್ಸ್ ಹಾಗೆ ಆನ್ಲೈನ್ ಎಸ್ಟಾಬ್ಲಿಷ್ಮೆಂಟ್ ಕೂಡ ಆಗಿರುತ್ತೆ ಈ ಒಂದು ಸೆಗ್ಮೆಂಟ್ ಅಲ್ಲಿ. ಹಾಗೆ ನೆಕ್ಸ್ಟ್ ಚಾನಲ್ ಅಂತ ನೋಡೋದಾದ್ರೆ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಕನೆಕ್ಟಿವಿಟಿ ರಿಲೇಟೆಡ್. ಸೊ ಬೇಸಿಕಲಿ ಜಿಯೋ ಒನ್ ಆಫ್ ದ ಮೇಜರ್ ಬ್ರ್ಯಾಂಡ್ ಆಗಿರುತ್ತೆ ಇವತ್ತಿನ ಮಟ್ಟಿಗೆ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ. ಸುಮಾರು 8200 ಒಂದು ಜಿಯೋ ಸ್ಟೋರ್ಸ್ ಗಳು ಇವತ್ತಿನ ಮಟ್ಟಿಗೆ ಲೊಕೇಟ್ ಆಗಿರುತ್ತೆ ಭಾರತ ದೇಶದಲ್ಲಿ. ಈ ಒಂದು ಜಿಯೋ ಸರ್ವಿಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಆಗಿ ಈ ಒಂದು ಸರ್ವಿಸ್ ಗಳನ್ನ ಜನಗಳವರೆಗೂ ತಲುಪಿಸಲಿಕ್ಕೆ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಬರ್ತಕ್ಕಂತಹ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಬರ್ತಕ್ಕಂತಹ ಚಾನಲ್ ಅಂತಂದ್ರೆ ಗ್ರಾಸರೀಸ್ ರಿಲೇಟೆಡ್. ನಮ್ಮ ದಿನನಿತ್ಯ ಯೂಸ್ ಮಾಡ್ತಕ್ಕಂತಹ ಗ್ರಾಸರೀಸ್ ಗಳಿಗೂ ಕೂಡ ಈ ಒಂದು ಕಂಪನಿ ಈ ಒಂದು ಚಾನಲ್ ಮೂಲಕ ಕಳಿಸ್ತಾ ಇರುತ್ತೆ. ಸೊ ಬೇಸಿಕಲಿ ಇದರಲ್ಲೂ 3 ರೀತಿಯಾದಂತಹ ಡಿಫರೆಂಟ್ ಸ್ಟೋರ್ಸ್ ಗಳನ್ನ ಹೊಂದಿರುತ್ತೆ ಕಂಪನಿ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ರಿಲಯನ್ಸ್ ಫ್ರೆಶ್ ಸಿಗ್ನೇಚರ್ ಅಂತ ಹೇಳ್ಕೊಂಡು, ಸ್ಮಾರ್ಟ್ ಸೂಪರ್ ಸ್ಟೋರ್ ಹಾಗೆ ಸ್ಮಾರ್ಟ್ ಪಾಯಿಂಟ್ ಅಂತ ಹೇಳ್ಕೊಂಡು ಈ ಒಂದು 3 ಡಿಫರೆಂಟ್ ಸ್ಟೋರ್ಸ್ ಗಳ ಮೂಲಕ ಇವತ್ತಿನ ಮಟ್ಟಿಗೆ ಗ್ರಾಸರೀಸ್ ಗಳನ್ನ ಸೆಲ್ ಮಾಡ್ತಾ ಇರುತ್ತೆ ಕಂಪನಿ. ಇದಷ್ಟೇ ಅಲ್ಲ, ಕಂಪನಿ ಜಿಯೋ ಮಾರ್ಟ್ ಅನ್ನೋ ಒಂದು ಬ್ರಾಂಡ್ ಇಟ್ಕೊಂಡು ಇವತ್ತಿನ ಮಟ್ಟಿಗೆ ಇಂಡಿಯಾದ ವೈಡೆಸ್ಟ್ ಹೈಪರ್ ಲೋಕಲ್ ಗ್ರೋಸರಿ ಡೆಲಿವರಿ ಪ್ಲಾಟ್ಫಾರ್ಮ್ ನ ಇವತ್ತಿನ ಮಟ್ಟಿಗೆ 200 ಸಿಟೀಸ್ ಗಳಲ್ಲಿ ಈ ಒಂದು ಸರ್ವಿಸಸ್ ಗಳನ್ನ ಕೊಡ್ತಾ ಇದೆ ಜಿಯೋ. ಸೊ ಬೇಸಿಕಲಿ ಆನ್ಲೈನ್ ಮೂಲಕ ವೈಡೆಸ್ಟ್ ಒಂದು ನೆಟ್ವರ್ಕ್ ಅಂತಾನೆ ಹೇಳ್ಬೋದು ಗ್ರಾಸರೀಸ್ ಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ. ಹಾಗೆ ಸುಮಾರು 400 ಸ್ಮಾರ್ಟ್ ಸೂಪರ್ ಸ್ಟೋರ್ಸ್ ಗಳು ಇವತ್ತಿನ ಮಟ್ಟಿಗೆ ರಿಲಯನ್ಸ್ ಅಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಸೆಗ್ಮೆಂಟ್ ಬಂದು ಡಿಜಿಟಲ್ ಸೆಗ್ಮೆಂಟ್. ಓವರ್ ಆಲ್ ಒಂದು ರೆವೆನ್ಯೂ ಬೇಸಲ್ಲಿ ಅಂತ ನೋಡೋದಾದ್ರೆ ಡಿಜಿಟಲ್ ಸರ್ವಿಸಸ್ ಗಳು ಇವತ್ತಿನ ಮಟ್ಟಿಗೆ ಲಾರ್ಜೆಸ್ಟ್ ಒಂದು ಟೆಲಿಕಾಂ ನೆಟ್ವರ್ಕ್ ಆಗಿರ್ತಕ್ಕಂತಹ ಜಿಯೋ ಮುಂಚೆ ಈ ಒಂದು ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಒಂದು ರೆವಲ್ಯೂಷನರಿ ಒಂದು ಮೂವ್ಮೆಂಟ್ ನ ತಂದಿರತಕ್ಕಂತಹ ಪ್ರಾಡಕ್ಟ್. ಈ ಒಂದು ನೆಟ್ವರ್ಕ್ ಬೇಸಿಸ್ ಅಲ್ಲಿ ಸುಮಾರು ರೀತಿಯ ಸರ್ವಿಸಸ್ ಗಳನ್ನ, ಈ ಡಿಜಿಟಲ್ ಸರ್ವಿಸಸ್ ಗಳನ್ನ ಕೊಡ್ತಾ ಇರುತ್ತೆ ಕಂಪನಿ. ಈ ಒಂದು ಸೆಗ್ಮೆಂಟ್ ಮೂಲಕ 90,000 ಕೋಟಿಗಳಷ್ಟು ರೆವೆನ್ಯೂ ನ ಗಳಿಸುತ್ತೆ ಫಿನಾನ್ಷಿಯಲ್ ಇಯರ್ 2021 ಅಲ್ಲಿ ರಿಲಯನ್ಸ್. ಅಂದ್ರೆ 16.6% ನಷ್ಟು ರೆವೆನ್ಯೂ ಈ ಸೆಗ್ಮೆಂಟ್ ಇಂದ ಬರ್ತಾ ಇರುತ್ತೆ ಕಂಪನಿಗೆ. ಇವರ ಓವರ್ ಆಲ್ ಕಸ್ಟಮರ್ ಬೇಸ್ ಅಂತ ನೋಡೋದಾದ್ರೆ 426 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಗಳು ಇವತ್ತಿನ ಮಟ್ಟಿಗೆ ಜಿಯೋದಲ್ಲಿ ಇರ್ತಾರೆ. ಹಾಗೆ ಇವತ್ತಿನ ಮಟ್ಟಿಗೆ ಇಂಡಸ್ಟ್ರಿ ಲೀಡಿಂಗ್ ಈ ಬಿಡ್ಡ ಇವರದಾಗಿರುತ್ತೆ. 44.4% ನಷ್ಟು ಈ ಬಿಡ್ಡ ಈ ಒಂದು ಕಂಪನಿ ಆಗಿರುತ್ತೆ ಇವತ್ತಿನ ಮಟ್ಟಿಗೆ. ಇದೇ ಸೆಗ್ಮೆಂಟ್ ಮೂಲಕ ಆನ್ಲೈನ್ ಒಂದು ರೆವಲ್ಯೂಷನ್ ತರ್ತಾ ಇದೆ ಕಂಪನಿ. ಬೇರೆ ಬೇರೆ ರೀತಿಯ ಸರ್ವಿಸಸ್ ಗಳನ್ನ ಜಿಯೋ ಅನ್ನೋ ಒಂದು ಬ್ರಾಂಡಿಂಗ್ ಮೂಲಕ ಕೊಡ್ತಾ ಇದೆ. ನಾವೆಲ್ಲರೂ ನೋಡಿರ್ತೀವಿ ಅಥವಾ ನಾವೆಲ್ಲ ಗಮನಿಸಿರ್ತೀವಿ. ಜಿಯೋ ಮಾರ್ಟ್ ಇರ್ಬೋದು, ಜಿಯೋ ಮೀಟ್ ಇರ್ಬೋದು, ಜಿಯೋ ಹ್ಯಾಪ್ಟಿಕ್ ಅಂತ ಹೇಳ್ಕೊಂಡು, ಜಿಯೋ POS ಲೈಟ್ ಅಂತ ಹೇಳ್ಕೊಂಡು, ಜಿಯೋ ಗೇಮ್ಸ್, ಜಿಯೋ UPI, ಜಿಯೋ ಹೆಲ್ತ್ ಹಬ್, ಈ ರೀತಿ ಹಲವಾರು ಒಂದು ನೆಟ್ವರ್ಕ್ಸ್ ಏನಿದೆಯೋ ಎಸ್ಪೆಷಲಿ ಡಿಜಿಟಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಜಿಯೋ ಬ್ರ್ಯಾಂಡ್ ಅಂಡರ್ ಅಲ್ಲಿ ಇವತ್ತಿನ ಮಟ್ಟಿಗೆ ರಿಲಯನ್ಸ್ ಕೆಲಸ ಮಾಡ್ತಾ ಇರುತ್ತೆ. ಇಷ್ಟೇ ಅಲ್ಲ, ಜಿಯೋ ಪ್ಲಾಟ್ಫಾರ್ಮ್ಸ್ ಓವರ್ ಆಲ್ ರೀಸೆಂಟ್ ದಿನಗಳ ಪ್ರಕಾರ ನೋಡೋದಾದ್ರೆ 1.5 ಲಕ್ಷ ಕೋಟಿಗಳಷ್ಟು ಒಂದು ಫಂಡ್ ಅನ್ನ ಇವತ್ತಿನ ಮಟ್ಟಿಗೆ ರೈಸ್ ಮಾಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ಸರ್ವಿಸಸ್ ಗಳಲ್ಲಿ ಅಂತ ನೋಡೋದಾದ್ರೆ. ಇವನ್ ಫೇಸ್ಬುಕ್, ಗೂಗಲ್ ಅಂತಹ ದೊಡ್ಡ ಕಂಪನೀಸ್ ಗಳು ಜಿಯೋದಲ್ಲಿ ಇವತ್ತಿನ ಮಟ್ಟಿಗೆ ಹೂಡಿಕೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಸೆಗ್ಮೆಂಟ್ ಈ ಕಂಪನಿದು ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್. ಇದರಲ್ಲೂ ಕೂಡ ಸುಮಾರು ರೀತಿಯ ಕೆಲಸಗಳನ್ನ ರಿಲಯನ್ಸ್ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರುತ್ತೆ. ಫಿನಾನ್ಷಿಯಲ್ ಇಯರ್ 2021 ಅಲ್ಲಿ 5459 ಕೋಟಿಗಳಷ್ಟು ರೆವೆನ್ಯೂನ ಈ ಒಂದು ಸೆಗ್ಮೆಂಟ್ ಇಂದ ಗಳಿಸುತ್ತೆ ರಿಲಯನ್ಸ್. ಇನ್ನ ಟಿವಿ ವ್ಯೂವರ್ಶಿಪ್ ಸೆಗ್ಮೆಂಟ್ ಅಲ್ಲಿ ಅಂತ ನೋಡೋದಾದ್ರೆ ಸುಮಾರು 12% ನಷ್ಟು ಶೇರ್ ನ ಈ ಕಂಪನಿ ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ದ ವ್ಯೂವರ್ಶಿಪ್ ಕ್ಯಾಟಗರಿ ಅಂತ ನೋಡೋದಾದ್ರೆ. ಹಾಗೆ ನೆಟ್ವರ್ಕ್ 18 ಕಂಪನಿಯನ್ನ ಇವತ್ತಿನ ಮಟ್ಟಿಗೆ ರಿಲಯನ್ಸ್ ಅಕ್ವೈರ್ ಮಾಡಿರುತ್ತೆ. ಈ ಕಂಪನಿ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ CNN ಚಾನಲ್ ಇರ್ಬೋದು, ನ್ಯೂಸ್ 18, CNBC, ಕಲರ್ಸ್, MTV ಹೀಗೆ ಬೇರೆ ಬೇರೆ ಒಂದು ಮೇಜರ್ ಚಾನಲ್ಸ್ ಗಳನ್ನ ಈ ಒಂದು ನೆಟ್ವರ್ಕ್ 18 ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ ಭಾರತದಲ್ಲಿ. ಇದಷ್ಟೇ ಅಲ್ಲ, ಮನಿ ಕಂಟ್ರೋಲ್, ಫಸ್ಟ್ ಸ್ಪಾಟ್, ವೂಟ್ ಹಾಗೆ ಬುಕ್ ಮೈ ಶೋ ಈ ರೀತಿಯಾದಂತಹ ಮೇಜರ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳನ್ನು ಕೂಡ ಈ ಕಂಪನಿ ಹೊಂದಿರುತ್ತೆ. ಫಿನಾನ್ಷಿಯಲ್ ಇಯರ್ 2021 ಪ್ರಕಾರ 196.65 ಮಿಲಿಯನ್ಸ್ ನಷ್ಟು ಸಬ್ಸ್ಕ್ರೈಬರ್ಸ್ ಗಳು ಓವರ್ ಆಲ್ ಒಂದು ಜನಗಳಿಗೆ ರೀಚ್ ಈ ಕಂಪನಿ ಆಗಿರುತ್ತೆ. 8.9% ನಷ್ಟು ವ್ಯೂವರ್ಶಿಪ್ ಏನಿದೆಯೋ ಟಿವಿ ನ್ಯೂಸ್ ಪೋರ್ಟ್ಫೋಲಿಯೋದಿಂದ ಈ ಕಂಪನಿ ಇವತ್ತಿನ ಮಟ್ಟಿಗೆ ಬರ್ತಾ ಇರುತ್ತೆ. ಟಿವಿ ಚಾನಲ್ಸ್ ಗಳು 20 ಟಿವಿ ಚಾನಲ್ಸ್ ಗಳು ಹಾಗೆ 15 ಲ್ಯಾಂಗ್ವೇಜಸ್ ಗಳಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ತನ್ನ ಒಂದು ನೆಟ್ವರ್ಕ್ ಅನ್ನ ಹೊಂದಿರುತ್ತೆ. ಅಷ್ಟೇ ಅಲ್ಲ, ನೆಟ್ವರ್ಕ್ 18 ಏನಿದೆಯೋ 56 ಡೊಮೆಸ್ಟಿಕ್ ಟಿವಿ ಚಾನಲ್ಸ್ ಗಳನ್ನ 15 ಲ್ಯಾಂಗ್ವೇಜಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ನೋಡೋದಾದ್ರೆ ವಯೋಕಾಮ್ 18
ಸ್ಟುಡಿಯೋ ಹಾಗೆ ಜಿಯೋ ಸ್ಟುಡಿಯೋ, ಈ ಎರಡು ಸ್ಟುಡಿಯೋಸ್ಗಳು ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತದೆ. ಹಾಗೆ ಪಬ್ಲಿಕೇಶನ್ ಬಿಸ್ನೆಸ್ ಅಂತ ನೋಡೋದಾದ್ರೆ ಫೋರ್ಬ್ಸ್ ಇಂಡಿಯಾ, ಓವರ್ ಡ್ರೈವ್ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ. ಇನ್ನು ನೆಕ್ಸ್ಟ್ ಸೆಗ್ಮೆಂಟ್ ಅಂತ ನೋಡೋದಾದ್ರೆ ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಅಂತ ಹೇಳ್ಕೊಂಡು, ಈ ಒಂದು ಸೆಗ್ಮೆಂಟ್ ಇಂದ ಫೈನಾನ್ಷಿಯಲ್ 2021 ಅಲ್ಲಿ 2140 ಕೋಟಿಗಳಷ್ಟು ರೆವಿನ್ಯೂ ಅನ್ನ ಕಂಪನಿ ತಗೊಂಡಿರುತ್ತೆ. 5ನೇ ಮೇಜರ್ ಸ್ಥಾನದಲ್ಲಿ, ಅಂದ್ರೆ ಓವರ್ ಆಲ್ ಸೆಗ್ಮೆಂಟ್ಸ್ ಗಳ ಪ್ರಕಾರ 5ನೇ ಮೇಜರ್ ಸ್ಥಾನದಲ್ಲಿ ಈ ಒಂದು ಸೆಗ್ಮೆಂಟ್ ಆಡ್ ಆಗುತ್ತೆ ರಿಲಯನ್ಸ್ ಅಲ್ಲಿ. ಇದು ಕಂಪನಿಯ ಡಿಫರೆಂಟ್ ಸೆಗ್ಮೆಂಟ್ಸ್ ಗಳಾಗಿತ್ತು, ಆಪರೇಟಿಂಗ್ ಸೆಗ್ಮೆಂಟ್ಸ್ ಗಳು. ಇವಾಗ ನೆಕ್ಸ್ಟ್ ಲೆವೆಲ್ ಮೂವ್ ಆಗೋಣ. ಕಂಪನಿಯ ರೀಸೆಂಟ್ ಡೆವಲಪ್ಮೆಂಟ್ಸ್ ಗಳು ಅಥವಾ ರೀಸೆಂಟ್ ಆಗಿ ಇರತಕ್ಕಂತಹ ಒಂದು ನ್ಯೂಸ್ ಗಳು ಇರಬಹುದು ಅಥವಾ ಡೆವಲಪ್ಮೆಂಟ್ಸ್ ಗಳು ಏನೇನಾಗಿದೆ ಕಂಪನಿಲಿ ಅಂತ ಹೇಳ್ಕೊಂಡು ಇವಾಗ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರಿ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಬ್ಲೂ ಚಿಪ್ ಕಂಪನಿ ಲಿಸ್ಟ್ ಅಲ್ಲಿ ಬರುತ್ತೆ. ಸುಮಾರು ವರ್ಷಗಳಿಂದಾನೇ ಒಂದು ದೊಡ್ಡ ಕಂಪನಿಯಾಗೇನೆ ಇದೆ ರಿಲಯನ್ಸ್. ಬಟ್ ಇಷ್ಟೆಲ್ಲ ಒಂದು ಆಸ್ತಿ ಇದ್ರು, ಇಷ್ಟೆಲ್ಲ ಒಂದು ಸಾಮರ್ಥ್ಯ ಇದ್ರು ಕಂಪನಿಗೆ ಡಿಸ್ರಪ್ಷನ್ ಮಾಡೋದನ್ನ ಬಿಟ್ಟಿಲ್ಲ. ಸೊ ರೀಸೆಂಟ್ ದಿನಗಳಲ್ಲಿ ನೋಡಿರ್ತಕ್ಕಂತಹ ಒಂದು ಜಿಯೋದ ಡಿಸ್ರಪ್ಷನ್ ಏನಿದೆಯೋ ಅಂದ್ರೆ ಟೋಟಲ್ ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ ಇಷ್ಟು ಕಡಿಮೆ ಪ್ರೈಸ್ಗೂ ನಮ್ಗೆ ಸಿಗಬಹುದಾ, ಇಷ್ಟು ಕಡಿಮೆ ಪ್ರೈಸ್ಗೂ ಡೇಟಾ ಸಿಗುತ್ತಾ ಅನ್ನೋ ಒಂದು ರಿಯಲೈಸೇಷನ್ ಇರಲಿಲ್ಲ ನಮ್ಮೆಲ್ಲರಿಗೂ. ಇವತ್ತಿನ ಮಟ್ಟಿಗೆ ಇಂಟರ್ನೆಟ್ ಒಂದು ಸೆಗ್ಮೆಂಟ್ ಅಂತ ನೋಡೋದಾದ್ರೆ ಮೇಜರ್ ರೆವಲ್ಯೂಷನ್ ತಂದಿರತಕ್ಕಂತಹ ಒಂದು ಡಿಸ್ರಪ್ಷನ್ನೇ ಒಂದು ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಕೊಡ್ತಾ ಬಿತ್ತು. ಇದರಿಂದ ಆ ಥರ ಒಂದು ಡಿಸ್ರಪ್ಷನ್ ಮಾಡೋದನ್ನ ಬಿಟ್ಟಿಲ್ಲ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಥವಾ ಬೆಸ್ಟ್ ಒಂದು ವರ್ಕ್ ಆಗಿರುತ್ತೆ. ಎಷ್ಟೇ ಒಂದು ದೊಡ್ಡ ಕಂಪನಿ ಆದ್ರೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿಕ್ಕೆ ಸುಮಾರು ಎಫರ್ಟ್ ಅನ್ನ ರಿಲಯನ್ಸ್ ಇಂಡಸ್ಟ್ರಿ ಇವತ್ತಿನ ಮಟ್ಟಿಗೆ ಹಾಕ್ತಾ ಇರೋದನ್ನು ನಾವು ಈಸಿಯಾಗಿ ಗಮನಿಸಬಹುದು. ಅಷ್ಟೇ ಅಲ್ಲ, ರಿಟೇಲ್ ಚೈನ್ ಇಂಡಸ್ಟ್ರಿ ಅಂತ ನೋಡೋದಾದ್ರೂ ಓವರ್ ಆಲ್ ರಿಟೇಲ್ ಸೆಗ್ಮೆಂಟ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ತುಂಬಾ ಸುದ್ದಿಲಿ ಇರತಕ್ಕಂತಹ ಒಂದು ಸೆಗ್ಮೆಂಟ್ ಇದು. ಇದರಲ್ಲೂ ಕೂಡ ಕಂಪನಿ ತುಂಬಾ ಒಂದು ಕೆಲಸಗಳನ್ನ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರುತ್ತೆ. ಇದಷ್ಟೇ ಅಲ್ಲ, ಕಂಪನಿ ಕಳೆದ 2-3 ವರ್ಷಗಳಲ್ಲಿ ತನ್ನ ಒಂದು ಕಂಪನಿಯನ್ನ ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಇದೆ. ಬೇರೆ ಬೇರೆ ಬಿಸ್ನೆಸ್ಗಳು, ಬೇರೆ ಬೇರೆ ಒಂದು ಕಂಪನಿನ ಅಕ್ವೈರ್ ಮಾಡ್ಕೊಳ್ಳೋದ್ರ ಮೂಲಕ ಮೇಜರ್ ಇನ್ವೆಸ್ಟ್ಮೆಂಟ್ಸ್ಗಳು ಈ ಕಂಪನಿ ಮಾಡಿರೋದು ಲಾಸ್ಟ್ 2 to 3 ಇಯರ್ಸ್ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಸುಮಾರು $566 ಮಿಲಿಯನ್ ನಷ್ಟು ಮೀಡಿಯಾ ಅಂಡ್ ಎಜುಕೇಶನ್ ರಿಲೇಟೆಡ್ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ. $194 ಮಿಲಿಯನ್ ನಷ್ಟು ರಿಟೇಲ್ ಸೆಗ್ಮೆಂಟ್ ಮೇಲೆ, ಹಾಗೆ $1.2 ಬಿಲಿಯನ್ ನಷ್ಟು ಟೆಲಿಕಾಂ ಅಂಡ್ ಇಂಟರ್ನೆಟ್ ಫರ್ಮ್ಸ್ಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ. ಹಾಗೆ $100 ಮಿಲಿಯನ್ ನಷ್ಟು ಅಮೌಂಟ್ ಅನ್ನ ಡಿಜಿಟಲ್ ಫರ್ಮ್ಸ್ಗಳ ಮೇಲೆ, $391 ಮಿಲಿಯನ್ ಗಳಷ್ಟು ಕೆಮಿಕಲ್ಸ್ ಅಂಡ್ ಎನರ್ಜಿ ಸ್ಪೇಸ್ ಮೇಲೆ ಈ ಕಂಪನಿ ಒಂದು ಮೇಜರ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಈ ರೀತಿ ಡಿಫರೆಂಟ್ ಡೈವರ್ಸಿಫಿಕೇಶನ್ ಅಲ್ಲಿ ಇವತ್ತಿನ ಮಟ್ಟಿಗೆ ಮಾಡಿರೋದನ್ನ ನಾವು ಗಮನಿಸಿರಬಹುದು ಕಳೆದ 2-3 ವರ್ಷದಲ್ಲಿ. ಇಷ್ಟೇ ಅಲ್ಲ, ಆಲ್ರೆಡಿ ಬೆಳೀತಾ ಇರತಕ್ಕಂತಹ ಕಂಪನೀಸ್ ಗಳಲ್ಲೂ ಕೂಡ ತನ್ನ ಒಂದು ಸ್ಟೇಕ್ ಅನ್ನ ಅಥವಾ ತನ್ನ ಶೇರ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡೇ ಬಂದಿದೆ ಕಂಪನಿ ರೀಸೆಂಟ್ ದಿನಗಳಲ್ಲಿ ಅಂತ ನೋಡೋದಾದ್ರೆ. ಬಾಲಾಜಿ ಟೆಲಿಫಿಲ್ಮ್ಸ್ ಇರ್ಬೋದು, ಟಿವಿ ಕಂಟೆಂಟ್ ರಿಲೇಟೆಡ್, ಎಡ್ ಕ್ಯಾಸ್ಟ್, ಲರ್ನಿಂಗ್ ಎನೇಬ್ಲರ್, ಹಾಗೆ ಎಂಬೈಬ್ ಇರಬಹುದು, ಸಾವನ್ ಇರಬಹುದು, ರ್ಯಾಟ್ಸಿ, ಎರೋಸ್, ಹಾತ್ವೇ, ಡೆನ್, ಹ್ಯಾಪ್ಟಿಕ್, ಫಿನ್, ಟೆಸರ್ಕ್ಯಾಟ್ ಅಂಡ್ ಗ್ರಾಬ್ ಲಾಜಿಸ್ಟಿಕ್ ರಿಲೇಟೆಡ್, ಈ ರೀತಿ ಹಲವಾರು ಒಂದು ಬಿಸ್ನೆಸ್ ಗಳಲ್ಲಿ, ಸೆಗ್ಮೆಂಟ್ಸ್ ಗಳಲ್ಲಿ ತನ್ನ ಒಂದು ಸ್ಟೇಕ್ ಅನ್ನ ಆ ಒಂದು ಕಂಪನೀಸ್ ಗಳಲ್ಲಿ ಇನ್ಕ್ರೀಸ್ ಮಾಡ್ಕೊಂಡು ಬಂದಿದೆ ಕಂಪನಿ. ಇನ್ನ ಈ ಕಂಪನಿ ಅಕ್ವೈಜೇಷನ್ ಅಂತ ನೋಡೋದಾದ್ರೆ ಕಳೆದ 2-3 ವರ್ಷಗಳಲ್ಲಿ ಯಾವ ಕಂಪನೀಸ್ ಗಳನ್ನ ರಿಲಯನ್ಸ್ ಅಕ್ವೈರ್ ಮಾಡಿದೆ ಅಂತ ಹೇಳ್ಕೊಂಡು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇಲ್ಲಿ ಫೆಬ್ರವರಿ 2019 ಅಲ್ಲಿ ಗ್ರಾಬ್, ಹಾಗೆ ರೀಸೆಂಟ್ ದಿನಗಳಲ್ಲಿ ಇವನ್ ಜಸ್ಟ್ ಕೂಡ ಕಂಪನಿ ಅಕ್ವೈರ್ ಮಾಡಿದೆ ಜುಲೈ 2021 ಹಾಗೆ ರೀಸೆಂಟ್ ದಿನಗಳಲ್ಲಿ ಅಂತ ನೋಡೋದಾದ್ರೆ ರಿತು ಕುಮಾರ್, ಈ ರೀತಿ ಹಲವಾರು ಬಿಸ್ನೆಸ್ಗಳು ಯಾವ ಒಂದು ಬಿಸ್ನೆಸ್ಗಳು ಪೊಟೆನ್ಷಿಯಲ್ ಇದೆಯೋ, ಪರ್ಫಾರ್ಮ್ ಆಗ್ತಿದೆಯೋ ಆ ಥರ ಕಂಪನೀಸ್ಗಳನ್ನ ಇನ್ವೆಸ್ಟ್ ಮಾಡಿ ಅಕ್ವೈರ್ ಮಾಡಿರ್ತಕ್ಕಂತಹ ಒಂದು ರೀಸೆಂಟ್ ಡೇಟಾವನ್ನ ನಾವು ಈ ಒಂದು ಇಮೇಜ್ ಮೂಲಕ ಅರ್ಥ ಮಾಡ್ಕೋಬಹುದು ಇಲ್ಲಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತ ಅಂದ್ರೆ ಇವರ ಆಯಿಲ್ ಅಂಡ್ ಬಿಸ್ನೆಸ್ ಏನಿದೆ ಅಂದ್ರೆ ಇದರಿಂದಾನೇ ಇವರು ಎಂಟೈರ್ ಬಿಸ್ನೆಸ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಒನ್ ಆಫ್ ದ ಲೆಗಸಿ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಈ ಕಂಪನಿದು. ಈ ಒಂದು ಬಿಸ್ನೆಸ್ ಇಂದ ಇವರು ಹೊರಗಡೆ ಬರಲಿಕ್ಕೆ ಅಥವಾ ಇದರಿಂದ ಆದಷ್ಟು ತನ್ನ ಸ್ಟೇಕ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ ಕಂಪನಿ, ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ರೀಸೆಂಟ್ ದಿನಗಳಲ್ಲಿ ಇದ್ರ ಪ್ರಕಾರ $15 ಬಿಲಿಯನ್ ಗಳಷ್ಟು ಸ್ಟೇಕ್ ಅನ್ನ ಸೌದಿ ಅರಾಮ್ಕೋಗೆ ಕೊಟ್ಟಿರುತ್ತೆ ಈ ಕಂಪನಿ. ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ ನ್ಯೂ ಏಜ್ ಬಿಸ್ನೆಸ್ ಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಹೊಸ ಈಗೆಲ್ಲ ಡಿಜಿಟಲೈಸೇಷನ್ ಆಗ್ತಾ ಇದೆ. ಸುಮಾರು ಎಲ್ಲಾ ತರದ್ದು ಈಗ ಏನೋ ಹೊಸದೆಲ್ಲ ಬರ್ತಾ ಇದೆ, ಮೆಟಾವರ್ಸ್, ಕ್ರಿಪ್ಟೋ ಕರೆನ್ಸಿ, ಆಮೇಲೆ ಇವೆಲ್ಲ ಬೇರೆ ಬ್ಲಾಕ್ ಚೈನ್ ಟೆಕ್ನಾಲಜೀಸ್, ಈ ರೀತಿ ಹೊಸ ಟೆಕ್ನಾಲಜೀಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು, ನ್ಯೂ ಏಜ್ ಬಿಸ್ನೆಸ್ ಗಳಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಅಥವಾ ಉದ್ದೇಶ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ರಿಲಯನ್ಸ್ ಇಂಡಸ್ಟ್ರಿದು. ಬಟ್ ಈ ಪರ್ಟಿಕ್ಯುಲರ್ ಡೀಲ್ ಏನಿತ್ತು ರೀಸೆಂಟ್ ಆಗಿ ಇವರು ಮಾತಾಡಿರ್ತಕ್ಕಂಥ ಡೀಲ್ ಸದ್ಯದ ಮಟ್ಟಿಗೆ ಕ್ಯಾನ್ಸಲ್ ಆಗಿದೆ. ಬಿಕಾಸ್ ಇದರಲ್ಲಿ ವ್ಯಾಲ್ಯೂಯೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಎರಡು ಪಾರ್ಟೀಸ್ಗಳು ಸ್ವಲ್ಪ ಡಿಸ್ಅಗ್ರಿಮೆಂಟ್ ಇದ್ದಿದ್ದರಿಂದ ಇದು ಸದ್ಯದ ಮಟ್ಟಿಗೆ ಕ್ಯಾನ್ಸಲ್ ಆಗಿರುತ್ತೆ. ಬಟ್ ಕಂಪನಿ ಇವತ್ತಿನ ಮಟ್ಟಿಗೆ ಸುಮಾರು ಒಂದು ಆಪರ್ಚುನಿಟೀಸ್ ಗಳನ್ನ ಬೇರೆ ಸೆಗ್ಮೆಂಟ್ಸ್ ಗಳಲ್ಲಿ ನೋಡ್ತಾ ಇರೋದು ನಮಗೆ ಈಸಿಯಾಗಿ ಇಲ್ಲಿ ಗೊತ್ತಾಗುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳೋಣ ಬರ್ತಕ್ಕಂಥ ದಿನಗಳಲ್ಲಿ ಏನೆಲ್ಲ ಚಾನ್ಸಸ್ ಗಳಿದೆ ಅಥವಾ ಯಾವ ರೀತಿ ಕಂಪನಿ ನೆಕ್ಸ್ಟ್ ಮುಂದುವರಿಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ರೀಸೆಂಟ್ ದಿನಗಳಲ್ಲಿ ನಡೆದಿರತಕ್ಕಂತಹ ಆನ್ಯುವಲ್ ಜನರಲ್ ಮೀಟಿಂಗ್ ಏನಿದೆ AGM ಅಲ್ಲಿ ಮುಖೇಶ್ ಅಂಬಾನಿ ಅವರು ಸುಮಾರು ಒಂದು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದಾರೆ. ನೆಕ್ಸ್ಟ್ 10 ವರ್ಷಗಳಿಗೆ ಏನೇನೆಲ್ಲ ಕೆಲಸ ಮಾಡಕ್ ಹೋಗ್ತಾ ಇದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಹೇಳ್ಕೊಂಡು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಟಾರ್ಗೆಟ್ಸ್ ಗಳನ್ನು ಕೂಡ ಓವರ್ ಆಲ್ ನ್ಯೂ ಏಜ್ ಬಿಸ್ನೆಸ್ ಗಳನ್ನ ಕನ್ಸಿಡರ್ ಮಾಡಿಕೊಂಡು ಕಂಪನಿ ಇವತ್ತಿನ ಮಟ್ಟಿಗೆ ಓವರ್ ಆಲ್ ಬಿಸ್ನೆಸ್ ನ ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದು ಈ ರೀಸೆಂಟ್ ಮೀಟಿಂಗ್ ಅಲ್ಲಿ ಕಂಡು ಬರುತ್ತೆ. ಅದರಲ್ಲಿ
ರಿಲಯನ್ಸ್ ರಿಟೇಲ್ ಏನಿದೆಯೋ ಇದು ನೆಕ್ಸ್ಟ್ ಬರ್ತಕ್ಕಂಥ 3-5 ವರ್ಷಗಳಲ್ಲಿ 3x ಗ್ರೋತ್ ಕಾಣಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದೆ ಕಂಪನಿ. RIL ಸುಮಾರು 1 ಕೋಟಿ ಮರ್ಚೆಂಟ್ ಪಾರ್ಟ್ನರ್ಸ್ಗಳನ್ನು ಜಿಯೋ ಮಾರ್ಟ್ ಮೂಲಕ ಆನ್ಬೋರ್ಡ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದೆ. ಹಾಗೆ ಸುಮಾರು 75,000 ಕೋಟಿಗಳಷ್ಟು ಇನ್ವೆಸ್ಟ್ಮೆಂಟನ್ನು ರಿನ್ಯೂವಬಲ್ ಎನರ್ಜಿ ಮೇಲೆ ನೆಕ್ಸ್ಟ್ 3 ವರ್ಷಗಳಲ್ಲಿ ಮಾಡಬೇಕು ಅನ್ನೋ ಒಂದು ಪ್ಲಾನನ್ನು ಕೂಡ ಇಟ್ಕೊಂಡಿದೆ. ಹಾಗೆ 100 ಗಿಗಾವ್ಯಾಟ್ ಸೋಲಾರ್ ಕೆಪಾಸಿಟಿಯನ್ನು 2030 ಒಳಗಡೆಗೆ ಹೊಂದಬೇಕು ಅನ್ನೋ ಒಂದು ಗ್ರೇಟೆಸ್ಟ್ ಟಾರ್ಗೆಟ್ ಅನ್ನು ಕೂಡ ಈ ಕಂಪನಿ ಇಟ್ಕೊಂಡಿರುತ್ತೆ. ಹಾಗೆ ಜಿಯೋ ಫೋನ್ ಅನ್ನೋ ಒಂದು ಫೋನನ್ನು ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಫೋರ್ಡೆಬಲ್ ಪ್ರೈಸಲ್ಲಿ ಅನ್ನೋ ಒಂದು ಪ್ಲಾನನ್ನು ಕೂಡ ಇಟ್ಕೊಂಡಿದೆ ಕಂಪನಿ. ಬರ್ತಕ್ಕಂಥ ದಿನಗಳಲ್ಲಿ 5G ಕೂಡ ಲಾಂಚ್ ಆಗೋಕೆ ಹೋಗ್ತಾ ಇದೆ ಜಿಯೋ ಕಡೆಯಿಂದ. ಸೊ ಇನ್ನು ಓವರ್ ಆಲ್ ಒಂದು ಬಿಸ್ನೆಸ್ ಅಂತ ನೋಡೋದಾದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ತುಂಬಾ ದೊಡ್ಡ ಕಂಪನಿ ಆಗಿದ್ರು ಕೂಡ ರಿಲಯನ್ಸ್ ಇವತ್ತಿನ ಮಟ್ಟಿಗೆ ಎವ್ರಿ ಸಿಂಗಲ್ ಒಂದು ಸೆಗ್ಮೆಂಟ್ಸ್ಗಳಲ್ಲಿ ತನ್ನ ಮೊದಲನೇ ಸ್ಥಾನವನ್ನು ಹೊಂದಿರಬೇಕು ಕಂಪನಿ ಅನ್ನೋ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಹಾಗೆ ಅದರ ರೀತಿಯಲ್ಲೂ ಕೂಡ ಸುಮಾರು ಒಂದು ಇಂಪ್ಲಿಮೆಂಟೇಷನ್ಸ್ಗಳು ಕೆಲಸಗಳನ್ನು ಮಾಡ್ತಾ ಇದೆ ಕಂಪನಿ. ಹಾಗೆ ಇದೇ ಕೂಡ ಇವತ್ತಿನ ಮಟ್ಟಿಗೆ ಬಿಗ್ಗೆಸ್ಟ್ ರಿಟೇಲ್ ಚೈನ್ ಅನ್ನ ಹೊಂದಿರುತ್ತೆ. ಅಷ್ಟೇ ಅಲ್ಲ, ಜಿಯೋ ತರದಂತಹ ಒಂದು ರೆವಲ್ಯೂಷನರಿ ಇಂಟರ್ನೆಟ್ ಪ್ರಾಡಕ್ಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಜಿಯೋ ಬ್ರ್ಯಾಂಡ್ ಮೂಲಕ ಸುಮಾರು ರೀತಿ ಕೊಡ್ತಾ ಇದೆ. ಹಾಗೆ ಬೇರೆ ಬೇರೆ ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ, ಹೂಡಿಕೆ ಮಾಡೋದ್ರ ಮೂಲಕ ತನ್ನ ಒಂದು ಎಂಟೈರ್ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಿಕೊಂಡು ಆಲ್ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಅಲ್ಲಿ ಇಟ್ಕೊಂಡು ಕೂಡ ಒಂದು ಒಳ್ಳೆ ಗ್ರೋತ್ ನ ಪ್ಲಾನ್ ಮಾಡಿಕೊಂಡು ಅಥವಾ ಗ್ರೋತ್ಗೆ ಕೆಲಸ ಮಾಡ್ತಾ ಇದೆ ಕಂಪನಿ ಅಂತ ನಮ್ಗೆ ಈಸಿಯಾಗಿ ಇಲ್ಲಿ ಗೊತ್ತಾಗುತ್ತೆ ಈ ಎಲ್ಲ ಕೆಲಸಗಳನ್ನ ನೋಡೋದ್ರ ಮೂಲಕ. ಸೊ ಸದ್ಯದ ಮಟ್ಟಿಗೆ ಕಂಪನಿ ಚೆನ್ನಾಗಿ ಒಂದು ಕೆಲಸ ಮಾಡ್ತಾ ಇದೆ ಎಲ್ಲ ಸೆಗ್ಮೆಂಟ್ಸ್ ಗಳನ್ನು ಅಂತ ನಮ್ಗೆ ಈಸಿಯಾಗಿ ಇಲ್ಲಿ ಗೊತ್ತಾಗುತ್ತೆ. ಇವತ್ತು ಬರ್ತಕ್ಕಂತಹ ದಿನಗಳಲ್ಲಿ ಯಾವ ರೀತಿ ಕಂಪನಿ ಪರ್ಫಾರ್ಮ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಲಾಸ್ಟ್ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಕಂಪನಿಯ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಅಥವಾ ಹಣಕಾಸಿನ ಮಾಹಿತಿಗಳು ಯಾವ್ಯಾವ ರೀತಿ ಇದೆ, ಯಾವ್ಯಾವ ರೀತಿಯಲ್ಲಿ ಇವತ್ತಿನ ಮಟ್ಟಿಗೆ ಇವರು ಫಿನಾನ್ಷಿಯಲ್ ನಂಬರ್ಸ್ಗಳಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ರಿಲಯನ್ಸ್ ಇಂಡಸ್ಟ್ರಿಯ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 15,80,635 ಕೋಟಿಗಳಷ್ಟಾಗಿರುತ್ತೆ. ಪಿ ರೇಷಿಯೋ 30.6, ರಿಟರ್ನ್ ಆನ್ ಈಕ್ವಿಟಿ ಬಂದು 7.97%, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಂದು 16.4%, ಡೆಟ್ ಟು ಈಕ್ವಿಟಿ 0.36, ಅಂದರೆ ಯಾವುದೇ ರೀತಿ ಮೇಜರ್ ಸಾಲುಗಳಿಲ್ಲ ಕಂಪನಿಯಲ್ಲಿ. ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 27.2% ರಿಟರ್ನ್ ಅನ್ನ ಕಂಪನಿ ತಂದುಕೊಟ್ಟಿರುತ್ತೆ. ಇಲ್ಲಿವರೆಗೂ ಸುಮಾರು ವಿಷಯಗಳು ಅರ್ಥ ಆಗಿದೆ ನಮಗೆ ರಿಲಯನ್ಸ್ ಇಂಡಸ್ಟ್ರಿ ಬಗ್ಗೆ. ತುಂಬಾ ದೊಡ್ಡ ಇಂಡಸ್ಟ್ರಿ ಆದ್ರೂ ಕೂಡ ಒಂದು ಮೇನ್ ಇಂಟ್ರೆಸ್ಟಿಂಗ್ ಕಲಿಕೆ ಏನಪ್ಪಾ ಇದರಿಂದ ಕಲಿಬಹುದಾದಂಥದ್ದು, ನಾವು ರೆಗ್ಯುಲರ್ ನಮ್ಮ ಜೀವನದಲ್ಲಿ ಕಲಿಬೇಕಾಗಿರತಕ್ಕಂಥದ್ದು ಅಂದ್ರೆ ಎಷ್ಟೇ ದೊಡ್ಡ ಮಟ್ಟಿಗೆ ಬೆಳೆದ್ರೂ ಕೂಡ ಒಂದು ಕಾಂಪಿಟೇಟಿವ್ನೆಸ್ ನಾವು ಇಟ್ಕೊಂಡಾಗ ನಮ್ಮಲ್ಲಿ ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ಗ್ರೋತ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಲರ್ನಿಂಗ್ ಪಾಯಿಂಟ್ ಅನ್ನ ರಿಲಯನ್ಸ್ ಇಂಡಸ್ಟ್ರಿ ಕಂಪನಿಯಿಂದ ನೋಡಬಹುದಾಗಿದೆ ನಾವು, ಅಥವಾ ಅದರಿಂದ ಕಲ್ತ್ಕೊಳ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ಸುಮಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರಿಲಯನ್ಸ್. ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಕಾದ್ ನೋಡೋಣ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ಯಾರಿಗೆ ಮಾಹಿತಿ ಬೇಕೋ ಅಥವಾ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅಂಥವ್ರಿಗೆ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಕನ್ನಡದಲ್ಲಿ ಎಷ್ಟೋ ಒಂದು ಎಫರ್ಟ್ ಹಾಕ್ತಾ ಇದೀವಿ ನಾವು ಈ ರೀತಿ ಕಂಟೆಂಟ್ಗಳನ್ನ ನಿಮ್ಮವರೆಗೂ ತಲುಪಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು. ಇನ್ ಕೇಸ್ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ರು ನಮ್ಮ ಟೀಮ್ ಕಡೆಯಿಂದ ಅದು ನಿಮಗೆ ಇಮಿಡಿಯೇಟ್ ಆಗಿ ತಲುಪುತ್ತೆ. ಹಾಗೆ ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂದ್ರೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.